स्वागत है आपका बी न्यूज नेशन में। मैं हूं आबिद हुसैन शेख। भीमा तीर में गोली की आवाज रुकनी चाहिए, आईजीपी आलोक कुमार। आज उमरानी में जनसंपर्क सभा के बाद मीडिया से बात करते हुए आईजीपी ने कहा कि ये तो सिर्फ एक शुरुआत है, जड़ से अपराधी गतिविधियों और वारदातों को रोकने का प्रयास किया जाएगा। हर चुनौती का सामना करने के लिए पुलिस विभाग तैयार है। बहुत जल्द बैरगोन और चड़चान परिवार को बुलाकर सभा की जाएगी। सिर्फ 10 मिनट की सभा से 60 साल की दुश्मनी खत्म नहीं किया जा सकता। निरंतर प्रयास की जरूरत है, जो हम करेंगे। ನಾವು ಮಾತ್ರ ಆ ಪ್ರಕ್ರಿಯೆಗೆ ಒಂದು ಚಾಲನೆ ನಾವು ನೀಡಿದ್ದೀವಿ. ಭಾಗದಲ್ಲಿ ಒಂದು ಶಾಶ್ವತವಾಗಿ ಒಂದು ಸೌಹಾರ್ದ ಆಗಲಿ, ಶಾಶ್ವತವಾಗಿ ಒಂದು ಶಾಂತಿ ಆಗಲಿ, ನಾವು ಚಾಲನೆ ನೀಡಿದ್ದೀವಿ. ಇದರೊಂದಿಗೆ ಮುಂದುವರಿಸಬೇಕಾಗತ್ತೆ. ಒಂದು ನಾವು ಮಾತ್ರ ಸಮಾರಂಭ ಮಾಡಿದ್ರೆ ಇದು ಮಾತ್ರ ಆಗಲ್ಲ. ಅದು ನಾವು ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರಿಗೆ, ಇನ್ಸ್ಪೆಕ್ಟರ್ ಅವರಿಗೆ, DSP ಯಾರಿದ್ದಾರೆ, SP ಅವರಿಗೆ, ಅವ್ರ ಮೇಲಿನ ಮೇಲೆ ಯಾರ್ಯಾರು ಆರ್ತಿ ಈ 2 ಗುಂಪು ಸದಸ್ಯಗಳಿದ್ದಾರೆ ಅವ್ರಿಗೆ ನಾವು ಮೇಲಿನ ನೋಡಬೇಕು. ಅದು ಚಟುವಟಿಕೆ ಮೇಲೆ ಏನಿದೆ ಕಾನೂನು ಪ್ರಕಾರ ಏನೇ ಕ್ರಮ ತಗೊಳ್ಬೇಕು ಅದು ನಾವು ತಗೊಳ್ತೀವಿ. ಈಗ ಇನ್ನೂವರೆಗೆ ಏನು ಪ್ರಕರಣಗಳು ಆಗಿವೆ, ಅದರ ಸಲುವಾಗಿ ನಾವು ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಮತ್ತು ಯಾರು ಫರಾರಿ ಇದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಆದರೆ ಮುಂದೆ ಏನಿದೆ ನಾವು ಕಠಿಣವಾದ ಕ್ರಮ ಅವ್ರ ಮೇಲೆ ಜರುಗಿಸಬಾರ್ದು. ಅದರ ಸಲುವಾಗಿ ನಾವು ಹೇಳ್ತೀವಿ, ರಿಕನ್ಸಿಲಿಯೇಷನ್ ಏನಿದೆ ಇದು 2 ಆಗಿದ್ರೆ ಅದು ಒಳ್ಳೆಯದು, ಈ ಭಾಗ ಸಲುವಾಗಿ ಒಳ್ಳೆಯದು, ಆ ಜನ ಒಳ್ಳೆಯದು. ಅದರ ಸಲುವಾಗಿ ನಾವು ಪೊಲೀಸ್ ಇಲಾಖೆ ಇದಕ್ಕೆ ನಾವು ಒಂದು ಮುಂದಾಲೋಚನೆ ತಗೊಂಡಿದ್ದು ಪ್ರಯತ್ನ ನಾವು ಮಾಡ್ತಾ ಇದ್ವಿ. ನಮಗೆ ಆಸೆ ಇದಕ್ಕೆ ಅದು ಯಶಸ್ವಿ ಆಗುತ್ತೆ, ಆದರೆ ಅಷ್ಟು ಸುಲಭ ಇಲ್ಲ. ಇದರ ಸಲುವಾಗಿ ನಾವು ಸತತವಾಗಿ ಸ್ವಲ್ಪ ಪ್ರಯತ್ನ ಸರ್. ಈಗ ಈ ಭಾಗ ಉಮರಾನಿ ಅಂದರೆ ಸಾಕು, ಉಮರಾನಿ ಅಂದರೆ ಚಡಚನ ಮತ್ತು ಬೈರ್ಗೊಂಡ್ ಫ್ಯಾಮಿಲಿ ಅಂತ, ಆ 2 ಫ್ಯಾಮಿಲಿನ ಕೂಡಿಸ್ಕೊಂಡು ಏನಾದರೂ ಮಾತುಕತೆ ನಡೆಸ್ತೀರಾ? ಅಲ್ಲ, ಅದೇ ನಾನು ಹೇಳ್ತಾ ಇದ್ದೀನಿ. ಈಗ ಹಂತವಾಗಿ ನಾವು ಮಾಡಬೇಕಾಗತ್ತೆ. ನಾವು ಇವತ್ತು ವಿಚಾರವನ್ನು ಇಲ್ಲಿ ನಾವು ಬಿಟ್ಟಿದ್ದೀವಿ, ಸಾರ್ವಜನಿಕರು ನಾವು ಬಿಟ್ಟಿದ್ವಿ, ಗಿರ್ತಿ ಮಾಡಬೇಕು. ಅವರು ಕೂಡ ಅವ್ರಿಗೆ ಟೈಮ್ ಇದೆ ಯೋಚನೆ ಮಾಡಲಿಕ್ಕೆ, ನಾವು ಟೈಮ್ ಕೊಡ್ತೀವಿ. ಮತ್ತು ನಾವು ಅದು ಕೂಡ 2 ಕುಟುಂಬಕ್ಕೆ ನಾವು ಕೂರಿಸಿ ಅವ್ರಿಗೆ ಮಾತಾಡಿಸೋದು, 2 ಗುಂಪುದು ಯಾರು ಮೆಂಬರ್ಸ್ ಇದ್ದಾರೆ ಅವ್ರಿಗೆ ಕೂರಿಸ್ಕೊಂಡು ಮಾತಾಡೋದು, ಈ ಎಲ್ಲ ಕೆಲಸ ಏನಿದ್ದಕ್ಕೆ ನಮ್ಮ ಇನ್ಸ್ಪೆಕ್ಟರ್ಗಳು, ನಮ್ಮ DSPಗಳು ಅವ್ರಿಗೆ ನಾವು ಬಿಡ್ತೀವಿ. ಮತ್ತು ನಾನು ಕೂಡ ಮುಂದೆ ಬರ್ತೀನಿ. ಮತ್ತು ನಾವು ಈಗ ಬಿಡಲ್ಲ. ಮುಂದೆ ಕೂಡ ಬಂದಾಗ ನಾನು ಕೂಡ ಕಳಿಸ್ತೀನಿ ಅವ್ರಿಗೆ. ಆ ಟೈಮ್ ನಾನು ನೋಡ್ತೀನಿ ಅವ್ರದ್ದು ಅನಿಸಿಕೆ ಏನಿದೆ, ಅವ್ರದ್ದು ಏನೀಗ ಇದು ಬದಲಾವಣೆ ಆಗಿದೆ ಆಗಿಲ್ಲ, ಅದು ನಾನು ಕೂಡ ಅದರ ಬಗ್ಗೆ ಏನಂತಂದ್ರೆ ಈಗ ಭೀಮಾ ತೀರದಲ್ಲಿ ಪ್ರೀತಿ ಬೆಳಿಬೇಕು, ಶಾಂತಿ ನೆಲೆಸಬೇಕಂತ. ಅದಕ್ಕೆ ಇದು ಗುಂಡಿನ ಶಬ್ದ ಏನಿದೆ ಇದು ಯಾವಾಗಲೂ ಅದು ಆಗೋದು ಅದು ನಿಲ್ಲಬೇಕು. ಪೊಲೀಸ್ಗಳಿಂದ ಆಗಲಿ ಅಥವಾ ಈ ಯಾರು ಹಂತಕರು ಆಗಲಿ ಅಥವಾ ಇದು ಸಮಾಜಘಾತಕ ಶಕ್ತಿಗಳ ಕಡೆಯಿಂದ ಆಗಲಿ ಅದು ನಿಲ್ಲಬೇಕು. ಅದು ನಮ್ಮದು ಇದೆ. ಇದು ಏನಿದೆ ಯಾವ ರೀತಿ ಬೇರೆ ಕಡೆ ಈಗ ಬಬಲೇಶ್ವರ್ನ ಯಾವ ರೀತಿ ಇದೆ ಪೊಲೀಸಿಂಗ್, ಯಾವ ರೀತಿ ಬಸವನ ಬಾಗೇವಾಡಿಯಲ್ಲಿ ಇದೆ ಅಥವಾ ಬೇರೆ ಭಾಗದಲ್ಲಿ ಇದೆ, ಅದೇ ರೀತಿ ಪೊಲೀಸಿಂಗ್ ಅಥವಾ ಇದೇ ರೀತಿ ಜನ ಇದಿರಬೇಕು. ಇಲ್ಲಿ ನಾವು ಅದು ನೋಡ್ತೀವಿ. ಈಗ ರೌಡಿ ಶುಕ್ರು ಮತ್ತು ಫರಾರಿ ಆದವ್ರ ಬಗ್ಗೆ ಲಿಸ್ಟ್ ಈಗ ಏನು ಸರ್? ಅಲ್ಲ, ಯಾರು ಫರಾರಿ ಆಗಿದ್ದಾರೆ ಅವ್ರ ಮೇಲೆ ಯಾವ್ಯಾವ ಕ್ರಮ ತಗೊಳ್ಬೇಕು, ಯಾರು ಪ್ರೊಕ್ಲೇಮ್ಡ್ ಅಫೆಂಡರ್ ಇದ್ದರೆ ಮತ್ತು ಆ ಪ್ರಕಾರ ಕ್ರಮ ತಗೊಳ್ಬೇಕು. ಯಾರು ವಾರಂಟ್ ಅಸಾಮಿ ಇದ್ದಾನೆ, ಸೊ ಅವ್ರ ಮೇಲೆ ವಾರಂಟಿಂದ ಕ್ರಮ ತಗೊಳ್ಬೇಕು. ಸೊ ಬಹಳ ಜನ ಇದ್ದಾರೆ. ಸೊ ಅದು ನಮ್ಮ ಪ್ರಕಾರ ಲಿಸ್ಟ್ ಸರಿಯಾಗಿ ಮಾಡಬೇಕಾಗತ್ತೆ. ಆ ಲಿಸ್ಟ್ ನಾನು ಹೇಳಿದ್ದಕ್ಕೆ 1988ನೇ ಇಸ್ವಿಯಿಂದ ನಂತರ, ಯಾಕೆಂದರೆ ಯಾರು 1988ನೇ ಇಸ್ವಿಲಿ ಯಾರು ಭಾಗವಹಿಸಿದ್ದಾರೆ ಅವರಿಗೆ ಈಗ 22 ವರ್ಷ ಇದ್ದಿದ್ರೆ ಈಗ 51 ವರ್ಷ ಅವ್ರಿಗೆ ಆಗಿದೆ ಆ ಟೈಮ್ಗೆ. ಸೊ ಆ ಲೆಕ್ಕ ನಾನು ತೊಗೊಂಡಿದ್ದಕ್ಕೆ 50ಕ್ಕಿಂತ ಕಮ್ಮಿ ಯಾರಿಗೆ ಇದೆ ಅಥವಾ ಆರ್ತಿ ಜನಕ್ಕೆ ನಾವು ಜಾಸ್ತಿ ಇಡ್ತೀವಿ. ಆದರೆ ಯಾರು ಕೆಲವು ಅವ್ರ ಮೇಲೆ ಅವ್ರದ್ದು ಈಗ ಚಟುವಟಿಕೆ ಏನಿದೆ ಅದು ಕೂಡ ನಾವು ನೋಡ್ತೀವಿ. ಈಗ ಸಿರ್ವಾಲೂರಿನಲ್ಲಿ ರಜಾಕ್ ಸಾಹೇಬ್ ಕಾಂಬ್ಳೆ ಇದ್ದಾನೆ. ಅವನು 93ನಲ್ಲಿ ಇದು 4 ಮರ್ಡರ್ ಚಂದಪ್ಪ ಮಾಡಿದ ಆ ಕೇಸ್ನೇನು ಭಾಗಿದ್ದಾನೆ. ಈಗ ಕೂಡ ಒಂದು ವಯಸ್ಸಾನಂಗ ನೀತಿಗೆ 47, 48 ಅಷ್ಟೇ ಇದೆ. ಈಗ ಕೂಡ ಅವನು ಯಾವುದೋ ಅಪರಾಧಿಕ ಮಾಡ್ಬೋದು. ಸೊ ನಾವು ಅವರ ಚಟುವಟಿಕೆ ಮೇಲೆ ನಾವು ನಿಗಾ ವಹಿಸಬೇಕಾಗತ್ತೆ. ಸೊ ಲಿಸ್ಟ್ ಮಾಡಿಕೊಂಡು ನಾವು 2-3 ಕ್ಯಾಟಗರಿ ಮಾಡ್ತೀವಿ. ಯಾರಿಗೆ ಯಾರ್ತಿ ಏನಾದರೂ ಅವ್ರ ಮೇಲೆ ಪ್ರಿವೆಂಟಿವ್ ಆ್ಯಕ್ಷನ್ ತೊಗೊಳ್ಬೇಕು, ಯಾರಿಗೆ ಮತ್ತೆ ಒಳಗೆ ಹಾಕಬೇಕು, ಯಾರು ಫರಾರಿ ಇದ್ದರೆ ಮತ್ತು ಅವರು ಡೆಫಿನೆಟ್ಲಿ ಅವ್ರ ಮೇಲೆ ಕಾನೂನು ನಾವು ಕ್ರಮ ತೊಗೊಳ್ತೀವಿ. ಅದು ಲಿಸ್ಟ್ ಮಾಡಿಕೊಂಡು ನಾವು ಮಾಡ್ತೀವಿ. ಅದಕ್ಕೆ ಇದು ಕಂಟಿನ್ಯೂಸ್ ಇದು ಪ್ರಾಸೆಸ್ ಇದೆ. ನಾವು ಇದು ಸುಮ್ಮನೆ ಇದು ಸಭೆ ಮಾಡಿದರೆ ಇದು ಆಗಲ್ಲ. ಅದು ಬಹಳ ಇಷ್ಟು ಸುಲಭ ಇದು ಕೆಲಸ ಇಲ್ಲ. 50 ವರ್ಷ 60 ವರ್ಷ ಅದು ವಯಸ್ಸಮ್ ಏನಿದೆ ಅದು 60 ನಿಮಿಷ ಅದೊಂದು ಮೀಟಿಂಗ್ ಇದು ಸಮಾರಂಭ ಮಾಡಿದದ್ದು ಆಗೋದಿಲ್ಲ. ಅದು ನಾವು ಸತತವಾಗಿ ಇದು ಮಾಡಬೇಕಾಗಿದೆ. ಮತ್ತು ನಮ್ಮ ಪ್ರಕಾರ ನಾವು ಕೂಡ ಬಹಳ
ಒಂದು ಪರಿಣಾಮಕಾರಿ ರೀತಿಯಲ್ಲಿ ಪ್ರಯತ್ನ ಇದು ನಾವು ಮುಂದುವರಿಸಬೇಕಾಗತ್ತೆ. ಎಸ್ ಸರ್. ಅಲ್ಲ ನೋಡಿ, ಹಿಂದೆ ಇದು SP ಇನ್ಸ್ಪೆಕ್ಟರ್ ಪೋಸ್ಟ್ ಗೌರ್ಮೆಂಟ್ ಲೆವೆಲ್ ಆಗಬೇಕು. ನಾವು ಅದರ ಬಗ್ಗೆ ನಾವು ಟೀಕೆ ಮಾಡಿದ್ವಿ. PSI ನಾವು ಮಾಡಿದ್ದೀವಿ. ಅದು ಉಸ್ಮಾನ್ ಅವ್ರಿಗೆ ಒಳ್ಳೆ PSI ಕೊಟ್ಟಿದ್ದೇನೆ, ಅದ್ರ ಬಗ್ಗೆ ಮಾತಾಡಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ. ಇನಾಮದಾರ್ ಇದ್ದಾನೆ, ಇನಾಮದಾರ್ ಇದು ಆಗ್ಬೋದು, ಏನು ಪ್ರಮೋಷನ್ ಆಗ್ಬೋದು. ಜಾಕೀರ್ ಹೆಚ್ಚು ಅಧಿಕಾರಿಗಳಿದ್ರೆ ಕೆಲಸ ಇದು ಅಕ್ರಮ ಮರಳು ದಂಧೆ ಬಗ್ಗೆ ಯಾವ ಕೇಸಲ್ಲಿ ಇದು ಮಾಡ್ತಿದ್ರಿ ಮತ್ತು ರೌಡಿ ಶೀಟರ್ ಯಾವ ಕೇಸ್? ಈಗ ಅಕ್ರಮ ಮರಳುನೇನಿದೆ ಯಾರು ಮೇಲಿಂದ ಮೇಲೆ ಮಾಡಿದರೆ ನಾವು ಅವ್ರ ಮೇಲೆ ನಾವು ಹಾಕ್ಬೋದು ಸರ್. ಈ ಕಡೆ ಸುಮ್ಮನೆ ಒಂದು ಟ್ರ್ಯಾಕ್ಟರ್ ತಗೊಂಡು ಮಾಡಿದರೆ ಅದು ಆಗಲ್ಲ. ಈ ಕಪ್ಪುಕ ಕಪ್ಪುಕಾಡ್ಲಿಕ್ಕೆ ಒಂದು ಸ್ವಲ್ಪ ದೊಡ್ಡ ಅಸಾಮಿ ಇರಬೇಕು, ದೊಡ್ಡ ಅಪರಾಧಿ ಅವನು ಇರಬೇಕು, ಯಾರು ಅವನು ಸಂಪಾದನೆ ಜಾಸ್ತಿ ಮಾಡಿರಬೇಕು. ಅದು ಯಾಕಂದರೆ ಅದು ಕಪ್ಪುಕ ಆರ್ಗನೈಸ್ಡ್ ಕ್ರೈಮ್ಲಿ ಡೆಫಿನಿಷನ್ ಇದೆ. ಈ ಹಣಕಾಸಿಂದು ಲಾಭ ಸಲುವಾಗಿ ಅವನು ಇದು ಮಾಡಿರಬೇಕು. ಹಣಕಾಸಿನ ಲಾಭ ಕಣ್ಣಕ್ಕೆ ಕಾಣಬೇಕು. ಅವನು ಮನೆ ಕಟ್ಟಿದ್ದಾನೆ ಅಥವಾ ಬೇರೆ ಮಾಡಿದ್ದಾನೆ, ಅದು ಮಾಡಿದರೆ ಅವ್ರ ಮೇಲೆ ನಾವು ಕ್ರಮ ಜರುಗಿಸಲಿಕ್ಕೆ ಆಗುತ್ತೆ. ನಾವು ಸುಮ್ಮನೆ ಯಾರು 3 ಟ್ರ್ಯಾಕ್ಟರ್ ಮಾಡಿದರೆ 4 ಟ್ರ್ಯಾಕ್ಟರ್ ಮಾಡಿದರೆ ಅವ್ರ ಮೇಲೆ ಕಪ್ಪುಕ ಮಾಡಿದ್ರೆ ಮತ್ತೆ ಆಶ್ರಯ ಮನೆಗಳು ಬಂದಿದ್ದಾವೆ ಪಂಚಾಯತಿಯಿಂದ. ಈಗ ಫಲಾನುಭವಿ ಏನು ಮಾಡಬೇಕು ಸರ್? ಒಂದ್ಸತಿ ಇಲ್ಲ ಅಂದ್ರೆ ಯಾವ ಥರ ಮನೆ ಕಟ್ಟಬೇಕು? ಅಲ್ಲ ನೋಡಿ, ಅದು ಪಾಲಿಸಿ ಮ್ಯಾಟರ್ ಇದೆ. ಅದು ನೀವು ಗೌರ್ಮೆಂಟ್ ಲೆವೆಲ್ ಮಾಡಬೇಕು. ಪೊಲೀಸ್ ಇಲಾಖೆಗೆ ನಾವು ಏನು ಒಂದು ಕಡೆ ಜನ ಕೇಳ್ತಾರೆ ಅಕ್ರಮ ಗಣಿ ಇದು ಮರಳು ಸಾಗಾಣಿಕೆ ನಡೀತಾ ಇದೆ. ಸೊ ನಾವು ಇಂಪ್ಲಿಮೆಂಟಿಂಗ್ ಅಥಾರಿಟಿ ಅಷ್ಟೇ. ನಾವು ಮರಳುದು ಪಾಲಿಸಿನಲ್ಲಿ ನಮ್ಮದು ಯಾವುದು ಪಾತ್ರತೆ ಇಲ್ಲ. ಸೊ ನಾವು ಅದ್ರ ಬಗ್ಗೆ ಟೀಕೆ ಮಾಡೋದು ಸರಿಯಾಗಿ. ನಾವು ಇಂಪ್ಲಿಮೆಂಟಿಂಗ್ ಅಷ್ಟೇ. ಅಕ್ರಮ ಮರಳು ದಂಧೆಯಲ್ಲಿ ಈ ರಾಜಕಾರಣಿಗಳು ಇದ್ದಾರೆ, ಶಾಸಕರು ಅದು ಇದ್ದಾರೆ. ಯಾರು ಕಂಡು ಬಂದರೆ ನೋಡಿ, ಯಾರ್ದು ಕಂಡು ಬಂದರೆ ನೇರವಾಗಿ ಅಥವಾ ಇದು ಏನಾದರೂ ಎವಿಡೆನ್ಸ್ ನಮಗೆ ಸಿಕ್ಕರೆ ನಾವು ಆ್ಯಕ್ಷನ್ ತಗೊಳ್ತೀವಿ. ನಾವು ಬರೇ ಇದು ಒಂದು ಊಹಾಪೋಹ ಮೇಲೆ ಅಥವಾ ಒಂದು ಇದು ಮೇಲೆ ನಾವು ಅದು ಮಾಡೋದು ಅದು ಸರಿ ಆಗಲ್ಲ. ಯಾವ ಕಡೆ ನಮಗೆ ಡೆಫಿನೆಟ್ ಇದು ಲಿಂಕ್ सिक्रे ಮತ್ತೆ ನಾವು ಆಕ್ಷನ್ ಮಾಡ್ತೀವಿ. यस सर, थैंक यू। और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।